ಎಂತ ಗೊತ್ತುಂಟಾ, ನಿನ್ನೆ ಮೈನಸ್ಸಲ್ಲಿ ಇತ್ತಾಯ್ತಾ ಟೆಂಪ್ರೇಚರು. ಅಷ್ಟು ಬೇಗ ಒಂದೇ ಒಂದು ದಿವಸದಲ್ಲಿ, ಅಂದರೆ ನಿನ್ನೆ ನಾವು ನ್ಯೂಯಾರ್ಕ್ ಟೌನಿಗೆ ಹೋಗಿದ್ವಿ, ಅಲ್ಲಿಂದ ಫೆರಿಯಲ್ಲೆಲ್ಲ ಹೋಗಿದ್ವಿ. ಸೊ ಇವತ್ತು ಸಂಡೇ, ನಿನ್ನೆ ಸ್ಯಾಟರ್ಡೆ. ನಿನ್ನೆ ಮೈನಸಲ್ಲಿದ್ದ ಟೆಂಪ್ರೇಚರ್ ಇವತ್ತು ಆಲ್ರೆಡಿ +20 ಡಿಗ್ರಿ. ಸೊ ಹೊರಗಡೆ ಇವತ್ತೆಲ್ಲ ಜನ ಫುಲ್ ಹೊರಗಡೆ ಬಂದಿದ್ದಾರೆ ಮನೆಯಿಂದ. ಇದೊಂದು ಪ್ರಿಸರ್ವ್ ಆಯಿತಾ, ಪ್ಲೇನ್ಸ್ಬೋರೋ ಪ್ರಿಸರ್ವ್ ಅಂತ. ಆಲ್ರೆಡಿ ವಿಂಟರ್ ಡ್ರೆಸ್ಸು ಬಿಸಾಕಿ ಸಮ್ಮರ್ ಡ್ರೆಸ್ ಹಾಕ್ಕೊಂಡು ಬಂದಿದ್ದಾರೆ ಎಲ್ಲರೂ. ಇಲ್ಲ ಆದರೆ ಇಲ್ಲೊಂದು ಆಶ್ಚರ್ಯ ಅಂದರೆ, ಇನ್ನೂ ಕೂಡ ಈ ಪಾಂಡ್ ನೋಡಿ, ಅಂದರೆ ಪ್ರಿಸರ್ವ್ ಅಥವಾ ರಿಸರ್ವಾಯರ್ ಇನ್ನೂ ಫ್ರೋಝನ್ ಥರನೇ ಕಾಣ್ತಾ ಇದೆ ನೋಡಿ. ಇಷ್ಟು ಬಿಸಿಲು ಬಂದರೂ ಕೂಡ ಇನ್ನೂ ಇದ್ದ ಚಳಿಗೆ ಆಲ್ರೆಡಿ ಗಟ್ಟಿಯಾಗಿದ್ದ ನೀರು ಇನ್ನೂ ಕರಗಲಿಲ್ಲ, ಇನ್ನೂ ಗಟ್ಟಿಯಿದೆ. ನೋಡಿ ಮೆತ್ತಗೆ ಕರಗ್ತಾ ಇರೋದಿಲ್ಲಿ ನೋಡಿ, ಇಲ್ಲೆಲ್ಲ ಕರಗಿದೆ, ಕ್ಲಿಯರ್ ಆಗಿದೆ ನೀರು. ಅಲ್ಲಿ ಇನ್ನೂ ಗಟ್ಟಿ ಉಂಟು. ಹಬ್ಬ ಅಂದರೆ ಒಂದು 2-3 mm ಇರ್ಬೋದೇನಪ್ಪ ಐಸ್ ಅಷ್ಟೇ. ಸಖತ್ತಾಗುಂಟು ಇದು ನೋಡಿ. ಇಲ್ಲಿ ಎಷ್ಟು ನೀರಿದೆಯಲ್ಲ, ಇಲ್ಲಿ ನೋಡಿ, ಇದೇ ಹೋಗ್ತಾ ಇಲ್ಲ. ನೋಡಿ ಎಷ್ಟು ಗಟ್ಟಿ ಉಂಟು ನೋಡಿ ಇನ್ನು ಕೂಡ. ವಾವ್, ಇಲ್ಲೊಂದು ನೋಡಿ, ಹಕ್ಕಿಗೆ ಒಂದು ಗೂಡು ಮಾಡಿ ಇಟ್ಟಿದ್ದಾರೆ ಅನಿಸುತ್ತೆ. ಮೋಸ್ಟ್ಲಿ ಹಕ್ಕಿಗೆ ಇರ್ಬೋದು ಇದು. ಆದರೆ ಇಷ್ಟು ಚಿಕ್ಕದು ಹಕ್ಕಿ, ಬರೀ ಚಿಕ್ಕ ಹಕ್ಕಿ ಹೋಗ್ಬೋದಷ್ಟು ಇದರೊಳಗೆ. ಬೇರೆ ಯಾವುದಕ್ಕೆ ಇರ್ಬೋದು ಇದು? ಜೇನು ಹುಳಕ್ಕಲ್ಲ ಅಲ್ಲ, ನಂಬರೆಲ್ಲ ಹಾಕಿಟ್ಟಿದ್ದಾರೆ ನೋಡಿ. ಈಗ ಮೇನ್ ಎಂಟ್ರೆನ್ಸಿಗೆ ಬಂದ್ವಿ ರಿಸರ್ವಾಯರ್ದು. ಇಲ್ಲಿದೆ ನೋಡಿ, ಕಾಣ್ತಾ ಉಂಟಲ್ಲ. ಭಾರಿ ಚೆನ್ನಾಗುಂಟು. ಜಲ್ಲಿ ಕಲ್ಲಲ್ಲಿ ಹಾಕಿದ್ದಾರೆ ನಡ್ಕೊಂಡು ಹೋಗಲಿಕ್ಕೆ. ಬಂದು ಆರಾಮದಲ್ಲಿ ಇಲ್ಲಿ ಬೆಂಚಲ್ಲಿ ಕೂತ್ಕೋಬೋದು. ಇಲ್ಲಿ ಕೂಡ ಹಾಗೆ ನೀರು ಕರಗಿ, ಐಸ್ ಕರಗಿ, ನೀರು ಆಗಿ ಒಂದು ಲೇಯರು ಫಾರ್ಮ್ ಆಗ್ತಾ ಉಂಟಷ್ಟೆ. ಈ ಕಡೆ ನೋಡಿ, ಹಾಗೆ ಬೋಟಲ್ಲಿ ಇಟ್ಟಿದ್ದಾರೆ ಆಲ್ರೆಡಿ. ಈಗ ಸಮ್ಮರ್ ಬರಲಿಕ್ಕೆ ರೆಡಿ ಆಯಿತು ಅಂದರೆ ಈಗ ನೆಕ್ಸ್ಟ್ ಬೋಟಿಂಗ್ ಮಾಡೋದೆ ತೊಗೊಂಡೋಗಿ. ನೋಡಿ, ಒಂದು ಸಣ್ಣ ವಿಮಾನ ಹಾರ್ತಾ ಉಂಟು ಮೇಲೆ. ಇಲ್ಲಿ ಒಂದೊಂದು ಡಿಸ್ಟ್ರಿಕ್ಟಲ್ಲೇ ಒಂದೊಂದು ಸಣ್ಣ ಸಣ್ಣ ಏರ್ಪೋರ್ಟ್ಗಳಿರ್ತದೆ, ಹಾಗೆ ಹಾರ್ತಾ ಇರ್ತವೆ. ವಿಶೇಷ ಎಂತ ಅಂದರೆ, ಇವತ್ತು ಮಾರ್ಚ್ 8, ಇವತ್ತೇ ಡೇ ಲೈಟ್ ಸೇವಿಂಗ್ ಸ್ಟಾರ್ಟ್ ಆಗಿದೆ. ಅಂದರೆ ನೈಟು 1 ಗಂಟೆ ಆದಮೇಲೆ ಸಡನ್ನಾಗಿ 2 ಗಂಟೆ ಆಗೋ ಬದಲು 3 ಗಂಟೆ ಆಗಿದೆ. 1 ಗಂಟೆ ಗುಳುಮ್ ಸ್ವಾಹ. ಓಕೆ, ಸೊ ಸಮ್ಮರ್ ಬಂದಾಗ ಡೇ ಲೈಟ್ ಸೇವಿಂಗ್ ಶುರು ಮಾಡ್ತಾರೆ. ಇನ್ನು ನವಂಬರ್ 1 ತನಕನ ಇದೇ ಇರ್ತದೆ ಈ ಥರ. ಸೊ ಆಲ್ರೆಡಿ ಅದು ಬಂದ ಕೂಡಲೇ ನೋಡಿ ಎಷ್ಟು ಬೇಗ ಸಡನ್ನಾಗಿ ವೆದರ್ ಕೂಡ ಕ್ವಿಕ್ಕಾಗಿ ಹೇಗೆ ರೆಸ್ಪಾಂಡ್ ಮಾಡಿದೆ ಅಂತ. ಎಂಥ ಕಾಕ್ತಾಳಿ ಅಲ್ವಾ. ಹೀಗೆ ಕರಗ್ತಾ ಇರುವ ನೀರು ಎಷ್ಟು ಚಳಿ ಇರ್ಬೋದು ಅಂತ ನೋಡುವ ಮುಟ್ಟಿ. ಅಷ್ಟೇನು ಚಳಿ ಇಲ್ಲ, ಟಾಲರೇಬಲ್. ಬಟ್ ಕೈ ಫ್ರೀಸ್ ಆಗ್ತಾಯಿದೆ ಫುಲ್ಲು. ಆಲ್ರೆಡಿ ಮೂಮೆಂಟು ಟೈಟ್ ಆಗ್ತಾ ಉಂಟು, ಕೈದು ಕಷ್ಟ ಆಗ್ತಾ ಉಂಟು. ಫುಲ್ ಚಳಿ ಉಂಟು. ತುಂಬ ಹೊತ್ತಾಗಿ ಹಿಡ್ಕೊಂಡಾಗ ಕೈ ಫುಲ್ಲು ಚಳಿ ಆಗ್ತಾ ಉಂಟು. ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು, ಕರಗ್ತಾ ಇರುವ ಐಸು ಲೇಕಿಂದು. ಇಷ್ಟು ಟೆಂಪ್ರೇಚರು 20 ಆದರೂ ಕೂಡ ಅವತ್ತು ಬಿದ್ದಿರೋ ಹೆವಿ ಸ್ನೋ ಇನ್ನೂ ಕೂಡ ಕರಗಲಿಲ್ಲ ನೋಡಿ. ಇನ್ನೂ ಕೂಡ ಇಷ್ಟು ಉಂಟು. ಹೇಗಿದೆ ಜಾಗ ಇದು. ಇವತ್ತು ಮಾತ್ರ ಹಬ್ಬ
ವಿಂಟ್ರಲ್ಲಿ ಇರೋರಿಗೆ ಇದ್ದು ಬೇಜಾರಾಗಿ ಮನೆಯಲ್ಲಿ. ನೋಡಿ ಟ್ರೇಲ್ಗಳಲ್ಲಿ ಎಲ್ಲ ಕಲರ್ ಟ್ರೇಲ್ ಎಲ್ಲ ಕೊಟ್ಟಿದ್ದಾರೆ. ವೈಟ್ ಟ್ರೇಲ್, ಯೆಲ್ಲೋ ಟ್ರೇಲ್ ಅಂದ್ಬಿಟ್ಟು ಹೀಗಾಗಿ ಹೋಗಿದ್ದು ನಾವು ಆಗ. ಇನ್ನೊಂದು ವಿಶೇಷತೆ ಏನೋ ಗೊತ್ತುಂಟಾ? ಸೊ ಇಲ್ಲೀಗ ಈ ಸ್ನೋ ಉಂಟಲ್ಲ, ಇದೇ ಈ ವರ್ಷದ ಲಾಸ್ಟ್ ಸ್ನೋ ಆಯಿತಾ. ಇನ್ನೂ ಸ್ನೋ ಸಿಗೋದಿಲ್ಲ, ಮೋಸ್ಟ್ಲಿ ಸ್ನೋಫಾಲೆಲ್ಲ ಆಗಿ ಮುಗಿದಾಯಿತು, ಇನ್ನೇನಿದ್ದು ಸ್ಪ್ರಿಂಗು. ಸೊ ಈಗ ಸ್ನೋವನ್ನು ಈ ನೀರಿಗೆ ಹಾಕ್ತಾನೆ. ಈಗ ಹೇಗೆ ಎಳ್ಕೊಳುತ್ತೆ ನೋಡಿ, ಈಗ ನೀರನ್ನು ನೋಡಿ, ಫುಲ್ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಇಲ್ಲಿಯ ವೆದರು ಎಷ್ಟು ಅನ್ಸರ್ಟೈನ್ ಅಂದರೆ, ಯಾವಾಗಲೇ ಹೇಳಿದಾಗೆ ನಿನ್ನೆ ಮೈನಸ್ ಟೆಂಪರೇಚರು, ಇವತ್ತು +20. ಈಗ ಒಂದು ಸ್ಕ್ರೀನ್ಶಾಟ್ ಹಾಕ್ತಾನೆ ಈಗ ಇಲ್ಲಿ. ಈ ಒಂದು ವಾರದ ವೆದರ್ ಫೋರ್ಕಾಸ್ಟ್ ಯಾವ ಥರ ಇದೆ ಅಂತ. ಚಳಿ, ಮಳೆ, ಬಿಸಿಲು, ಸೆಕೆ ಎಲ್ಲ ಮಿಕ್ಸ್ ಆಗಿ ಒಂದು ವಾರದಲ್ಲಿ ಉಂಟು. ಇಲ್ಲಿ ವೆದರು ನೀವು ನೋಡದೆ ನಾಳೆ ದಿವಸದ್ದು ಏನೂ ಪ್ಲ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲೆಲ್ಲ ಹಾಗೆ ಚಿತ್ರಗಳು ಇಲ್ಲಿ. ಈಗ ವೆದರ್ ಈಗ ಇಷ್ಟು ಚೆನ್ನಾಗುಂಟು, ನನಗೆ ನಂಬಲಿಕ್ಕೆ ಆಗಲಿಲ್ಲ ಒಂದ್ಸಲ. ಈಗ ವೆದರ್ ಇದ್ದು ಒಂದು ವಾರದ್ದು ನೋಡಿದಾಗ ಮೈನಸ್ ಹೋಗ್ತಾ ಉಂಟು ಮತ್ತೆ ಪುನಃ ಅಂತ. ಇನ್ನೊಂದು ಎಂಥ ವಿಶೇಷತೆ ಇಲ್ಲಿ ಅಂದರೆ, ಇಂತಿಂಥ ಎಷ್ಟೆಷ್ಟೋ ಟೌನಿಂದ ದೂರ ಇರುವ ಜಾಗದಲ್ಲಿ ಕೂಡ ಒಂದೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನೆಲ್ಲ ಅಳವಡಿಸಿಕೊಂಡಿರ್ತಾರೆ ಅಂತ. ಇಲ್ಲಿ ನಾನು ಹಿಂದೆ ಕಾಣ್ತಾ ಇರೋದು ಆ ಬಿಲ್ಡಿಂಗು ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಒಂದು ಬಿಲ್ಡಿಂಗ್. ಅದು ತೋರಿಸಿದೆ ಅನಿಸುತ್ತೆ, ಅದಕ್ಕೆ ನಾವು ಹೋಗಲಿಲ್ಲ, ಸಂಡೇ ಅಲ್ಲ ಇವತ್ತು. ಬಟ್ ಇಲ್ಲ ನೋಡಿ, ಇದು ನಾನು ಅಂದ್ಕೊಂಡೆ ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ, ಮೋಸ್ಟ್ಲಿ ದೂರದಿಂದ ನೋಡಿ. ಬಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಲ್ಲ. ಇಲ್ಲಿ ಫುಲ್ ತಿಂಗಳುಗಳನ್ನು ಬರೆದಿದ್ದಾರೆ, ಜನವರಿಯಿಂದ ಡಿಸೆಂಬರ್ ತನಕ. ಹಾಗೆ ಇಲ್ಲಿ ನೋಡಿ, ನೀವು ಓದ್ಬೋದು ಏನಂತ ಬರೆದಿದ್ದಾರೆ ಅಂದರೆ, ಇಲ್ಲಿ ನಾನು ಯಾವ ಮಂತಲ್ಲಿ ಇವಾಗ ಸದ್ಯ ಇದ್ದೇನೆ ಆ ಮಂತಿನ ಮೇಲೆ ನಿಂತ್ಕೊಂಡು ಒಂದು ಕೈಯನ್ನು ಮೇಲೆ ಮಾಡಿದರೆ ಅದರ ಶ್ಯಾಡೋ, ನನ್ನ ಕೈಯ ಶ್ಯಾಡೋ ಎಲ್ಲಿಗೆ ಬೀಳುತ್ತಲ್ಲ ಅಷ್ಟು ಗಂಟೆ ಆಗಿದೆ ಈಗ ಅಂತ. ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ, ಒಂದೊಂದು ಸಣ್ಣ ಪ್ಲೇಸಲ್ಲಿ ಕೂಡ ಇಂಟ್ರೆಸ್ಟಿಂಗ್ ವಿಷಯಗಳನ್ನೆಲ್ಲ. ಮತ್ತು ಇದು ನಾನು ಅವತ್ತೊಂದು ನಿಮಗೆ ತೋರಿಸಿದ ಹಾಗೆ ನ್ಯೂಯಾರ್ಕಲ್ಲಿ ಒಂದು ಬುಕ್ಕು, ನಿಮಗೆ ಬೇಡದೇ ಇರೋ ಬುಕ್ಕನ್ನು ಇಲ್ಲಿ ತಂದು ನಿಮಗೆ ಬೇಕಾಗಿರೋ ಬುಕ್ಕನ್ನು ತೊಗೊಂಡು ಹೋಗೋ ಥರ ಮಿನಿ ಲೈಬ್ರರಿ ಇದು. ಇಲ್ಲಿ ಕೂಡ ಒಂದು ಇಟ್ಟಿದ್ದಾರೆ. ಇಲ್ಲಿ ಒಂದು ಒಳಗಡೆ ಇನ್ನೊಂದೇನೋ ಬೆಂಚೆಲ್ಲ ಇಟ್ಟು ಒಂದು ಸಣ್ಣ ಪಾರ್ಕ್ ಥರ ಒಂದು ಮಾಡಿದ್ದಾರೆ. ಹಕ್ಕಿಗಳು ಬರಲಿಕ್ಕೆ, ಹಕ್ಕಿ ಗೂಡು, ಹಕ್ಕಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ. ಸ್ವಲ್ಪ ಪಾಳು ಬಿದ್ದಿದೆ, ಬಟ್ ಸ್ಟಿಲ್ ಚೆನ್ನಾಗಿದೆ. ಇಡೀ ದಿವಸ ಇಲ್ಲಿಗೆ ಇದ್ದರೂ ಕೂಡ. ಇದು ಬಟರ್ಫ್ಲೈ ಗಾರ್ಡನ್ ಅಂತೆ, ಇದೆಲ್ಲ ಬೋರ್ಡು ಭಾರಿ ಚೆನ್ನಾಗಿದೆ. ಏರಿಯಾ ಕೂಡ ಅಷ್ಟೇ. ಇನ್ನೂ ಇಲ್ಲಿ ಅಂದರೆ ಸ್ಪ್ರಿಂಗಲ್ಲಿ ಮತ್ತು ಫಾಲಲ್ಲಿ ಬಂದರೆ ಇನ್ನೂ ಮಸ್ತಾಗಿರುತ್ತೆ ಈ ಜಾಗ.